ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವಾಗ ಶಾಪಿಗೆ ಹೋಗ್ಲಿಕ್ಕೆ ಅಂತ ಹೊರಟದ್ದು. ನೋಡಿ ಯಾವಾಗ ಮಳೆ ಬರ್ತದೆ ಹೋಗಿ ಸಹ ಬರುವುದು. ಅದೊಂದು ಬ್ಲೌಸ್ ಕೊಡಲಿಕ್ಕೆ ಉಂಟು, ಹಾಗಾಗಿ ನಾನು ನಿಮಗೆ ತೋರಿಸಿದಲ್ಲ ಸ್ಟೋನು ಅದು ತೋರಿಸ್ತೇನೆ ಈಗ ಯಾವ ಬ್ಲೌಸ್ ಅಂತ. ಸ್ಟೋನ್ ಬಂದ ಬ್ಲೌಸ್ ಅದು ನಿನ್ನೆ ಆಗಲಿಲ್ಲ ನನಗೆ ಗಡಿಬಿಡಿಯಲ್ಲಿ, ಹಾಗಾಗಿ ಮನೆಗೆ ತಂದಿದ್ದೆ. ಹಾಗೆ ಸ್ಟಿಚ್ ಮಾಡಿ ಇನ್ನು ಮುಟ್ಟಿಸಬೇಕು ಅವರಿಗೆ. ಇವಾಗ ಮಧ್ಯಾಹ್ನ ಫಂಕ್ಷನ್ ಇರೋದು, ಹಾಗಾಗಿ ಹೊರಡುವಾಗ ಮಳೆ ಬಂತು ಜೋರು. ಆಮೇಲೆ ಬಂದು ಮದುವೆಗೆ ಸಹ ಹೋಗ್ಲಿಕ್ಕುಂಟು. ಮದುವೆಗೆ ಎಂತ ಸಹ ರೆಡಿ ಆಗಲಿಲ್ಲ, ಯಾವ ಸಾರಿ ಇಡೋದು ಏನು ಅಂತ. ಇನ್ನು ಬಂದ ಮೇಲೆ ರೆಡಿ ಆಗಬೇಕಷ್ಟೇ. ಇದೊಂದು ಬ್ಲೌಸ್ ನೋಡಿ, ಫುಲ್ಲು ಸ್ಟೋನು, ಫ್ರಂಟಲ್ಲಿ ಕೂಡ ಡಿಸೈನ್, ಬ್ಯಾಕಲ್ಲಿ ಕೂಡ ಡಿಸೈನ್. ಆಗ ಬಟನ್ ಎಲ್ಲಿಗೆ ಇಡೋದು ಅಂತ ಆಗೋದಿಲ್ಲ ಅಲ್ವಾ. ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ನೋಡಿ, ಇದು ಫುಲ್ಲು ಉಲ್ಟನೆ ಮಾಡಿದ್ದಿಲ್ಲ ಅಂದರೆ ಎಂಥ ಪೈಪಿಂಗ್ ಕೊಡಲಿಕ್ಕೂ ಆಗೋದಿಲ್ಲ, ಎಂತ ಆಗೋದಿಲ್ಲ. ಬ್ಯಾಕಿಗೆ ಬಟನ್ ಕೊಡಲಿಕ್ಕೆ ಅದು ಸಹ ಆಗೋದಿಲ್ಲ. ಬಟ್ಟೆ ಕೂಡ ಫುಲ್ಲು ಶೈನಿಂಗ್ ನೋಡಿ. ಇದು ವೆಲ್ವೆಟ್ ಥರ ಕಾಣ್ತದೆ, ವೆಲ್ವೆಟ್ ಅಲ್ಲ ಇದು ಶೈನಿಂಗ್. ಇದು ಹೇಗೆ ಹಾಕೋದಂದರೆ ಫಸ್ಟ್ ಸ್ಲೀವ್ ಹಾಕಿ ಮತ್ತೆ ತಲೆ ಹಾಕಬೇಕು, ಆವಾಗ ಈಸಿಯಲ್ಲಿ ಹೋಗ್ತದೆ. ಹಾಗೆ ಬೋಟ್ ನೆಕ್ ಸಹ ಅಲ್ಲ ಇದು, ಯಾಕೆಂದರೆ ಈ ಥರ ಸ್ಟೋನ್ ಬಂದ ಕಾರಣ ನಾನು ಫ್ರಂಟ್ ಮೇಲೆ ತನಕ ಓಪನ್ ಇಡಲಿಕ್ಕೆ ಆಗಲಿಲ್ಲ. ಹಾಗೆ ಚೆಂದ ಆಗ್ತದೆ ಈ ಥರ ಹಾಕಲಿಕ್ಕೆ ಒಮ್ಮೆ ಕಷ್ಟ ಆಗ್ತದೆ, ಹಾಕಿದ ಮೇಲೆ ಒಳ್ಳೆಯದಾಗ್ತದೆ. ಸ್ಟೋನ್ ಮಾತ್ರ ಅಲ್ಲಿ ಹೋಗಿದೆ. ಇದಕ್ಕೊಂದು ಇನ್ನು ಶಾಪಿಗೆ ಹೋಗಿ ಒಂದು ಬಲ್ಲಿ ಇಡಬೇಕು. ಇದನ್ನು ಮಾತ್ರ ಕೊಡಲಿಕ್ಕೆ ನಾನೀಗ ಶಾಪಿಗೆ ಹೋಗೋದು. ಇವತ್ತು ಸಂಡೇ. ಇವಾಗ ನಾನು ಶಾಪಿಗೆ ಬಂದು ಇದಕ್ಕೆ ಥ್ರೆಡ್ ಇಟ್ಟಿದ್ದೇನೆ. ಅದೊಂದು ಇಂಥನಕ್ಕಿಗೆ ಒಂದು ಸ್ಟೈಲಾಗಿ ಕಾಣ್ತದೆ ಅಂತೇಳಿ ಇಟ್ಟದ್ದು. ಬ್ಲ್ಯಾಕ್ ಮ್ಯಾಚಿಂಗ್ ಇತ್ತು. ಎಂಕ್ಲಿತ್ತೆ ಮದಿಮೆಗೆ ಪಿದಾರ್ನೆ ಬಲ ದಿಶಾ ಸಿಂಪಲ್ ಅದು ಯಾನೇನು ಪಿದಾರ್ತಾರೆ ಆಯ್ತು. ಸಿಂಪಲ್ ತಂದು ಸಿಂಪಲ್ ಒಂದು ವರ್ಷ ಕುಜಲ್ ಚಂಡಿ ಕೊಡೋದು ಬಿಡ್ತೇನೆ ಬುಕ್ಕ ಕಟ್ಟೆ. ಇದು ಸಿಂಪಲ್ ಎಂಕ್ಲಿಂಚ ರೆಡಿ ಆಯ್ತು ಮದಿಮೆಗೆ ಪೇರ. ಫಸ್ಟ್ ಟೈಮ್ ಯಾನು ಫ್ಯಾನ್ಸಿ ಸೀರೆ ತುತ್ತನೆ ಮದಿಮೆಗೆ ಮಾತ ಜರಿತ ಉಂಡು ಸ್ಟಿಚ್ ಮಂತ ಓ ಚಿಕ್ಕ ಅರೆ ಎಂತ ಪಿಸ್ತಾ ಕಲರ್ ಡ್ರೆಸ್ ಸೂಪರ್ ತೋಜುಂಡು. ನಾವೀಗ ಮದುವೆಗೆ ಹೋಗುದು ಪುತ್ತೂರಿಗೆ ಮದುವೆಗೆ ಹೋಗುದು ಇವತ್ತು. ದಿಶಾ ಒಬ್ಬಲು, ದಿಶಾ ಇಲ್ಲ, ದಿಶಾ ಕೆಲ್ಸಕ್ಕೆ ಹೋಗಿದ್ದಾಳೆ. ಹಾಗೆ ಇವರು ಡ್ರೈವರ್. ಇಲ್ಲೆಲ್ಲಿ ಎಲ್ಲ ಸೆಕೆ ಇರಲಿ ಇದೀ ಕರಪದ ವಿಟ್ಲ ರೋಡ್ ಈಗ ಚೆಂದಾಗಿದೆ. ವಿಟ್ಲ ರೋಡ್ ಏನೇ ತೋಜವನ್ ಪೇಯಾನ್
ಬಿನ್ನೇರು ತೋತಿರಲ್ಪ. ರೈಟ್ 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 ರೈಟ್. ಮೇಡಮ್, ಯಾಕೆ ಸೀಟ್ ಬೆಲ್ಟ್ ಹಾಕಲಿಲ್ಲ? ಸರ್, ನನಗೆ ಹುಷಾರಿಲ್ಲ, ಹಾಗೆ ದಮ್ಮು ಕಟ್ಟುತ್ತದೆ. ಈಗ ಈಗ ಜಸ್ಟ್ ತೆಗ್ದದಷ್ಟೇ ಸರ್, ಅಲ್ಲಿ ತನಕ ಹಾಕಿ ಒಪ್ಪನಾಗ್ಲೇ ಇರೋದು ಗೊತ್ತು ನನ್ನ ಚೈತನ್ಯ ಇತ್ತೆ ಪೊರ್ಲು ತಾರೆ ಕಟ್ಟದು ಕುಲ್ಲದೆ ಇತ್ತೆ ನಂಜಿ ಶ್ರೀಮತಿ ಬರ್ಸ ಬರ್ತದ ಉಂಟುದನೆ ಎಟ್ಟೆ ಬೊಲಿಕಿರಿ ಪುತ್ತೂರು. ನಮ್ಮ ಊರಲ್ಲಿ ಮಳೆ ಬಂದಿತ್ತು, ಪುತ್ತೂರಲ್ಲಿ ಮಳೆ ಇಲ್ಲ. ನನ್ನ ಊರು ಪುತ್ತೂರು. ಪುತ್ತೂರ್ಲ ನಿನ್ನವೇ ಅವನು ಬಕೆಟ್ ಇತ್ತಲ್ಲ ದಿಶಾಗ ಡ್ರೆಸ್ ದಿಶಾ ನಾಡಿರೋ ಪೋಡತಾ ಏಪಲ ಎಂಕ್ ಭಯಂಗವಣಿ ನಿನೀಶಾಗ ಭಯಂಗವಣಿ ಎಂಕ್ಲ ಪೋಪುಣೆ ವಿಶ್ಮಲ್ ಪುಣೆ ಬರ್ಪುಣೆ ದಾಯಿ ಪಂಡ ಮಾಮಿ ಒತ್ತಿ ಉಳ್ಳೇರಿಲ್ಲಲ್ಲ ಐಕ್ ಬೋರದು. ನಾವು ಹೋಗಿ ಮದುವೆಗೆ ಹೋಗಿ ಜಸ್ಟ್ ವಿಶ್ ಮಾಡಿ ಬರುದು, ಊಟ ಮಾಡಿ ಬರುದು. ಯಾಕೆಂದ್ರೆ ಆ ಅತ್ತೆ ಮನೆಯಲ್ಲಿ ಒಬ್ಬರಿದ್ದಾರಲ್ಲ, ಅದಕ್ಕೋಸ್ಕರ ಅತ್ತೆಗೆ ಊಟ ಕೊಟ್ಟೆಲ್ಲ ನಾವು ಹೊರಟದ್ದು. ಇವರು ಇವಾಗ ಮಾತಾಡೋದಿಲ್ಲ, ಊಟ ಮಾಡಿ ಬಂದು ಮಾತಾಡ್ತಾರೆ ಬರುವಾಗ, ಹೋಗುವಾಗ ವಾಪಸ್ ಮನೆಗೆ. ಇವಾಗ ಬಡ ಆಗ್ತದೆ. ಹಸಿವಾದ್ರೆ ಮಾತಾಡುವ ಕ್ರಮ ಇಲ್ಲ ಅದ. ಮೂಲತಃ ನಿಶಾನಿ ಚಕ್ಕಿಂಗ್ ಇತ್ತನೆ ನಮ್ಮ ಪೈನಾನಿ. ಪುತ್ತೂರಲ್ಲಿ ಅಲ್ಲಿ ಅಲ್ಲಿ ಚೆಕ್ಕಿಂಗ್ ಇರ್ತದೆ. ಒಂದು ಅರುಣ ಥಿಯೇಟರ್ ಹತ್ರ, ಒಂದು ಈಚೆ ನಿಲ್ತಾರೆ ಪುಲ್ವಾಲ್. ಪುತ್ತೂರಿನಲ್ಲಿ ಒಳ್ಳೆ ಬಿಸಿಲು, ಹಾಗೆ ಮೋಡ ಕವಿದ ವಾತಾವರಣ. ಪುತ್ತೂರಿನಲ್ಲಿ ಎಂತ ಪರಿಮಳವ? ಹೋಟೆಲ್. ಇದು ಕಲ್ಲೇಗ, ಇಲ್ಲಿ ತುಂಬ ದೇವಸ್ಥಾನ. ದೇವಸ್ಥಾನ ಕಲ್ಲೇಗ, ಕಲ್ಕುಟ ದೇವಸ್ಥಾನ. ಮುತ್ತಿನ ನಗರಿ ಪುತ್ತೂರಿಗೆ ಸುಸ್ವಾಗತ. ಹಾಡು ಇಲ್ಲಿ ಬೈಪಾಸಿಂದ ಹೋಗ್ಬೇಕು. ಮುಂತಲನ್ನ ಮುಂತಲೆ ಮುಂತಲೆ ರೈಟ್ ರೈಟ್. ಇತ್ತೆ ಎಣ್ಣೆ ಇಲ್ಲಡೆ ಪೋಪನ ರೋಡ್ನು ತೋಜಾವಡು ನ್ಯಾನುಲ್ಲೆ చేతకతల మానస ಎತ್ತನ್ ಮುಟ್ಟಿತ್ತು. ಬ್ಯಾಂಡ್ ಶುರು ಆದ ನಿತ್ತನೆ ಇತ್ತೆ ಇಜನೆ ಎದುರು ಪೋಯಿ ಜಾಗೆಚ್ಚಿನ ಮೂಲು ಇಲ್ಲಡೆ ಪುನಃ ಸಾದಿ ಕೇಸರ ಅಂಡಲ ಪರವಾಗಿದ್ದಿ. ಇದು ಹಾಲ್. ಇದೊಂದು ಗ್ರ್ಯಾಂಡ್ ಮದುವೆ.
ಕ್ಯಾರೆಟ್ ಅಲ್ವಾ. ಜನಪದ ಗೀತೆಗಳು ಪುಸ್ತಕ ನನಗೆ ತುಂಬ ಇಷ್ಟ. ಜನಪದ ಗೀತೆ ಅದಕ್ಕೋಸ್ಕರ ತೆಗೆದದ್ದು. ನನ್ನ ಊರು ಕುಂಜೂರು ಪಂಜ ಮುಟ್ಟಿತು ನೋಡಿ. ಇದು ಕುಂಜೂರು ಪಂಜ. ಇದು ನಮ್ಮ ಶಾಲೆ. ಇದು ನಾನು 1ನೇಯಿಂದ 7ನೇ ತರಗತಿ ತನಕ ಕಲಿತ ಶಾಲೆ. ಇಲ್ಲಿ ನಿಶಾ ನನ್ನ ಶಾಲೆ. ಶಾಲೆ ಕುಂಟೆನೆಗೊಂದು ಶಾಲೆ. ಇದು ನನ್ನ ತಾಯಿ ಮನೆಗೆ ಹೋಗೋ ರೋಡು. ನೋಡು ಚೇಂಜ್ ಆಗಿದೆ. ಇದು ನಮ್ಮ ಅಂಗಡಿ. ಅಂಗಡಿ ಬಂದಾಗಿದೆ. ಇದು ನಮ್ಮ ಅಂಗಡಿ. ಅಂಗಡಿ ಬಂದಾಗಿದೆ. ಹಾಂಡೆ ಹೋಗ್ನೇತ ಅಮ್ಮನ ಕಣ್ಣು ಮಜಲ್ ಗೊಬ್ಬನ ತೋಟ ಐತಿರದ ಸಂಕ ಹೋದಂಡು ಹೇಳ್ಕೊತಾವ. ಹಂಪು ಅಮ್ಮ ಈ ಬುನ್ನ ಹಂಪು ಮೂಲ್ ನಾಲ್ ಬೈ ಮುಂತಲ ಎತ್ತುತ್ತೀರಿಯೋ ಮೂಲ ಸಂಕ ಒಂದೊಂದು ಇನ್ನೊಂದ್ರೆ. ಇದೆಲ್ಲ ನನ್ನ ಊರು ಆಯ್ತಾ. ನನ್ನ ತಾಯಿ ಊರು, ತವರೂರು. ಇದೆಲ್ಲ ನನ್ನ ತವರೂರು. ತವರಿಗೆ ಬಾ ತಂಗಿ, ತವರಿಗೆ ಬಾ ತಂಗಿ. ದಾಯ ವಿಳಿಪುಡೆ ಮರ್ಲಂಕ ಅಂತ ಅದೇ ಮುಲ್ಪೇರ್ ನೀಡೆ ಬರ್ತಾನೆ. ನಮ್ಮ ಅಣ್ಣನ ಮನೆ. ಇಲ್ಲಿ ನಮ್ಮ ಅಣ್ಣನ ಮನೆ ಎಂತ ಕಾಣುವುದೇ ಇಲ್ಲ ಆಯ್ತಾ. ಸ್ವಲ್ಪ ಹಂಚು ಮಾತ್ರ ಕಾಣ್ತುಂಟು. ಇದುವೇ ನಮ್ಮ ಅಣ್ಣನ ಮನೆ. ಎರಡನೇ ಅಣ್ಣನ ಮನೆ. ಎಂತ ಸಹ ಕಾಣುವುದಿಲ್ಲ, ಗುಡ್ಡೆ ಮಾತ್ರ ಕಾಣ್ತದೆ. ಇನ್ನೊಂದು ಅಕ್ಕನ ಮನೆ ಉಂಟು. ಮತ್ತೆ ಆಯಿತು. ಇಲ್ಲಿ ನನ್ನ ಒಂದು ಅಣ್ಣ, 2 ಅಣ್ಣ, 1 ಅಕ್ಕ, 1 ತಂಗಿ ಎಲ್ಲ ಇಲ್ಲೇ ಇದ್ದಾರೆ ಪುತ್ತೂರಲ್ಲಿ. ಇದೆಲ್ಲ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲೊಂದು ಸಂಕುಂಟು, ನೀರುಂಟು. ನೀರು ಅಲ್ಲ ದಯಚಿಸ್ಕೆ ಬಂದಿದ್ದೆ ತೋಟ ಉಂಟು ಈ ಕಡೆ. ಇದು ಪುತ್ತೂರು ಮಂಜೇಶ್ವರ ಹೈವೇ. ಮಿಷಿನ್ ಸ್ಟ್ಯಾಂಡ್ ಕೊಂಡಿರುತ್ತದೆ. ಇಲ್ಲಿ ನನ್ನ ಅಕ್ಕನ ಮನೆಗೆ ಹೋಗುವ ದಾರಿ. ಅದೇ ಕಾಂಕ್ರೀಟ್ ರೋಡು. ಆಯಿತು, ಇಲ್ಲಿಗೆ ಮುಕ್ತಾಯವಾಯಿತು. ನನ್ನ ತಂಗಿ, ಅಕ್ಕ ಹಾಗೆ ನನ್ನ 2 ಅಣ್ಣನವರ ಮನೆಯೆಲ್ಲ ಮುಗೀತು. ಇನ್ನು ನನ್ನ ಅಜ್ಜನ ಮನೆ ಒಂದು ನೋಡ್ಲಿಕ್ಕೆ ಉಂಟು. ಅದು ಸ್ವಲ್ಪ ತುಂಬ ಹೋಗ್ಬೇಕು. ಹೋದ ಮೇಲೆ ಸಿಂಗಲ್ ಸೆರಗ ದಾಲಿಪುನ ಏರಿಯಾ. ಇನ್ನು ಕೈ ಒಂಜಿ ಮಡಿತದೆ ಬತ್ತ ನೋಡತಯ್ಯ ತನೀಶಾ. ಅದು ಇನ್ನು ನೆಕ್ಸ್ಟ್ ಬರೋದು ನನ್ನ ಅಜ್ಜನ ಮನೆ. ಇದುವೇ ಅಜ್ಜನ ಮನೆ. ಇದು ನನ್ನ ತಂದೆಯ ಮನೆ. ತಂದೆಯ ಮನೆ, ನನ್ನ ಅಜ್ಜನ ಮನೆ. ಎಲ್ಲ ತೋಟ ನಮ್ಮದಿ ಇಲ್ಲಿ ತನಕ. ನನ್ನದು ಸಂಕದಲ್ಲಿಗೆ ತನಕ ನಮ್ಮದೇ ಎಲ್ಲ. ಸಂಕೇಸ. ನಾವು ಮದುವೆಗೆ ಹೋಗಿ ಆಯಿತು, ಬಂದಾಯಿತು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು. ಸಪೋರ್ಟ್ ಮಾಡುವ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.